ಇವತ್ತು ನಾನು ರಿವ್ಯೂ ಮಾಡಕತ್ತಿರೋ ಫಿಲ್ಮ್ ಹೆಸರು ಚಾವಾ. ಚಾವಾ ಅಂದ್ರ ಸಿಂಹದ ಮರಿ ಅಂತ ಅರ್ಥ. ಈ ಫಿಲ್ಮ್ನಾಗ ಸಿಂಹದ ಮರಿ ಅಂತ ಕರೆಯಕತ್ತಿರೋದು ಛತ್ರಪತಿ ಶಿವಾಜಿ ಅವರ ಮಗ ಆಗಿದ್ದಂತ ಛತ್ರಪತಿ ಸಂಭಾಜಿ ಮಹಾರಾಜ್ ಅವ್ರನ್ನ. ಸೊ ಈ ಫಿಲ್ಮ್ನಾಗ ವಿಕ್ಕಿ ಕೌಶಲ್ ಅವ್ರು ಪ್ಲೇ ಮಾಡಿರೋಂತ ಕ್ಯಾರೆಕ್ಟರ್ ಕೂಡ ಇವ್ರದೇ. ಸೊ ನೀವು ರಿಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಕತಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು ಒಂದು ಸ್ಟ್ರಾಂಗ್ ಲೀಡರ್ ಮತ್ತೆ ಯೋಧ ಆಗಿದ್ರು ಅಂತ. ಅದ್ರ ಜೊತೆಗೆ ಇವರು ಬಹಳ ಟ್ಯಾಕ್ಟಿಕಲ್ ಆಗಿ ಮತ್ತೆ ಬಹಳ ಸ್ಕಿಲ್ಫುಲ್ ಆಗಿ ಯುದ್ಧಗಳನ್ನ ಮಾಡ್ತಿದ್ರು ಅನ್ನೋ ವಿಷಯನೂ ನಿಮಗೆ ಗೊತ್ತಾಕತಿ. ಸೊ ಈ ಫಿಲ್ಮ್ನಾಗ ಸಂಭಾಜಿ ಮಹಾರಾಜ್ ಅವ್ರದ್ದು ಫುಲ್ ಲೈಫ್ ಸ್ಟೋರಿನ ನಮಗ್ ತೋರಿಸ್ತಾರ. ಸೊ 1657ನೇ ವರ್ಷದಾಗ ಹುಟ್ಟಿದಂತ ಸಂಭಾಜಿ ಮಹಾರಾಜ್ ಅವರು 2 ವರ್ಷದ ಮಗು ಆಗಿದ್ದಾಗ ತಮ್ಮ ತಾಯಿನ ಕಳ್ಕೊಂಡ್ಬಿಡ್ತಾರ. ಸೊ ಅಷ್ಟು ಚಿಕ್ಕ ವಯಸ್ಸಿನಾಗ ತಾಯಿನ ಕಳ್ಕೊಂಡ್ರ ಅಂತ ನೋವಿನ ಜೊತೆಗೆ ಇವರು ಫ್ಯಾಮಿಲಿ ಡಿಸ್ಪ್ಯೂಟ್ ಗಳನ್ನ, ಸಾಮ್ರಾಜ್ಯದಾಗ ನಡೀತಿರೋ ಅಂತ ರಾಜಕೀಯ ಕುತಂತ್ರಗಳನ್ನ ಎದುರಿಸ್ಕೊಂಡು ಬೆಳಿತಾರ. ಯಾವ ತರ ಸಂಭಾಜಿ ಮಹಾರಾಜ್ ಅವರು ತಮ್ಮ ಲೈಫ್ ನಾಗ ಬರೋಂತ ಪ್ರಾಬ್ಲಮ್ಸ್ ಗಳನ್ನ ಟ್ಯಾಕಲ್ ಮಾಡ್ಕೊಂತ ಹೋದ್ರು ಅನ್ನೋದು ಈ ಫಿಲಿಮ್ ಇಂದು ಮೇನ್ ಸ್ಟೋರಿ ಆಗಿರ್ತೈತಿ. ಸಂಭಾಜಿ ಮಹಾರಾಜ್ ಅವರು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಿದ್ರು ಅಂತ ಒಳ್ಳೆ ಸ್ಕಾಲರ್ ಕೂಡ ಆಗಿದ್ರು. ಸೊ ಟೋಟಲ್ ಆಗಿ 9 ವರ್ಷದವರೆಗೂ ಇವರು ಔರಂಗಜೇಬಿನ ಆರ್ಮಿನ ಎದುರಿಸೋದಲ್ಲದೆ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಫೈಟ್ ಮಾಡಿದ್ರು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಔರಂಗಜೇಬಿಗೆ ಇಂಡಿಯಾದಾಗ ಬಹಳ ವರ್ಷಗಟ್ಲೆ ಕಾಟ ಕೊಟ್ಟಂತ ಏಕೈಕ ರಾಜ ಅಂದ್ರೆ ಅದು ಸಂಭಾಜಿ ಮಹಾರಾಜ್ ಅವರು. ಸೊ ಈ ಫಿಲ್ಮ್ ಡೈರೆಕ್ಟರ್ ಹೆಸರು ಲಕ್ಷ್ಮಣ್ ಅಂತ. ಇವರು 2019ರಾಗ ಲುಕ್ಕಾ ಚುಪ್ಪಿ ಮತ್ತೆ 2021ರಾಗ ಮೀಮಿ ಅನ್ನೋ ಒಳ್ಳೆ ಫಿಲ್ಮ್ ಗಳನ್ನ ತೆಗೆದಿದ್ರು. ಸೊ ಇವರು ಡೈರೆಕ್ಷನ್ ಜೊತೆಗೆ ಸಿನಿಮಾಟೋಗ್ರಾಫರ್ ಕೂಡ ಆಗಿರೋದ್ರಿಂದ ಈ ಫಿಲ್ಮ್ ಟ್ರೀಟ್ಮೆಂಟ್ ನ ಬಹಳ ಚೆನ್ನಾಗಿ ಮಾಡ್ಯಾರ ಅವರು. ಈ ಫಿಲ್ಮಿನ ಸಿನಿಮಾಟೋಗ್ರಫಿ ಎಷ್ಟು ಚೆನ್ನಾಗೈತಂದ್ರ ಥಿಯೇಟರ್ ಆಗಿ ನೀವು ಈ ಫಿಲ್ಮ್ ನೋಡಕರ ಕಣ್ಣಿಗೆ ಹಬ್ಬ ಅನಿಸ್ತತಿ. ನನಗ್ ಬಹಳ ಇಷ್ಟ ಆಗಿದ್ದು ಈ ಫಿಲ್ಮ್ ಇಂದು ಕಾಸ್ಟ್ಯೂಮ್ ಡಿಸೈನ್. ಆಗಿನ ಕಾಲದಾಗ ಜನರು ಯಾವ ತರ ಡ್ರೆಸ್ ಹಾಕಂತಿದ್ರು ಮತ್ತೆ ರಾಜ ರಾಣಿಗಳು ಯಾವ ತರ ಡ್ರೆಸ್ ಹಾಕಂತಿದ್ರು ಅನ್ನೋದನ್ನ ಅಕ್ಯುರೇಟ್ ಆಗಿ ಇವ್ರು ತೋರ್ಸಾರ. ಆಮೇಲೆ ಅವ್ರು ಯೂಸ್ ಮಾಡ್ತಿರಂತ ವೆಪನ್ಸ್ ಗಳು ಯಾವ ತರ ಇದ್ವು, ಬಿಲ್ಡಿಂಗ್ಸ್ ಯಾವ ತರ ಇದ್ವು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಮತ್ತೆ ಕರೆಕ್ಟ್ ಆಗಿ ತೋರ್ಸಾರ. ಈ ಫೋಟೋ ನೋಡ್ರಿ, ಔರಂಗಜೇಬು ಈ ತರ ಕಾಣಿಸ್ತಿದ್ದ. ಇದು ಈ ಫಿಲ್ಮ್ ನಾಗ ಇರೋಂತ ಔರಂಗಜೇಬು. ಸೊ ನಿಮಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಔರಂಗಜೇಬ್ ಯಾವ ತರ ಇದ್ನೋ ಅದೇ ತರ ತೋರ್ಸಕ್ ಟ್ರೈ ಮಾಡ್ಯಾರ ಮೇಕಪ್ ಡಿಪಾರ್ಟ್ಮೆಂಟ್ ನವರು. ಔರಂಗಜೇಬ್ ಕ್ಯಾರೆಕ್ಟರ್ ಪ್ಲೇ ಮಾಡಿರಂತ ಆಕ್ಟರ್ ಹೆಸರು ಅಕ್ಷಯ್ ಖನ್ನಾ ಅಂತ. ಬಹಳಷ್ಟು ಜನ ಹಿಂದೂಗಳನ್ನ ಫೋರ್ಸ್ಫುಲಿ ಇಸ್ಲಾಮಿಕ್ ಕನ್ವರ್ಟ್ ಮಾಡ್ತಿದ್ದಂತ ರಾಜರ ವಿರುದ್ಧ ಇವ್ರು ಹೋರಾಡ್ತಿರೋದ್ರಿಂದ ಇವರಿಗೆ ಧರ್ಮವೀರ ಅಂತ ಕರಿತಿದ್ರು. ಈ ಫಿಲ್ಮಿನ ಹೀರೋ ವಿಕ್ಕಿ ಕೌಶಲ್ ನಂತರೂ ನಾವು ಹೊಗಳಲೇಬೇಕು. ಯಾಕಂದ್ರೆ ಅವರು ರಿಯಲ್ ಆಗಿ ತಲೆ ಕೂದಲನ್ನ ಬೆಳೆಸಿ ಮತ್ತೆ ಗಡ್ಡನ ಬೆಳೆಸಿ ಈ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡ್ಯಾರ. ಆಕ್ಟಿಂಗ್ ಅಷ್ಟೇ ಅಲ್ಲದೆ ರಿಯಲ್ ಆಗಿ ಫೈಟಿಂಗ್ ನ ಯಾವ ತರ ಮಾಡ್ಬೇಕಂತ ಟ್ರೈನಿಂಗ್ ತಗೊಂಡು ಈ ಫಿಲ್ಮ್ ನಾಗ ಅವರು ತೋರ್ಸಾರ. ಸೊ ಅದಕ್ಕೆ ಈ ಫಿಲ್ಮ್ ನಾಗ ಫೈಟ್ ಸೀನ್ ಗಳು ಬಂದಾಗೆಲ್ಲ ನಿಮಗೆ ಬಹಳ ಅಕ್ಯುರೇಟ್ ಆಗಿ ಮತ್ತೆ ಕರೆಕ್ಟ್ ಆಗಿ ಕಾಣಿಸೋ ಫೈಟ್ ಸೀನ್, ಎಲ್ಲಿ ಓವರ್ ಅನ್ಸಲ್ಲ. ಸೊ ಇದರಿಂದ ವಿಕ್ಕಿ ಕೌಶಲ್ ಅವರು ಈ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡಕ್ಕೋಸ್ಕರ 100% ಹಾರ್ಡ್ ವರ್ಕ್ ಮಾಡ್ಯಾರ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತಿ. ಈ ಫಿಲ್ಮ್ ನ 2025ರಾಗ ರಿಲೀಸ್ ಮಾಡಿ ಬಾಲಿವುಡ್ ನವರು ಒಳ್ಳೆ ಕೆಲಸನ ಮಾಡ್ಯಾರ. ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ಎಲ್ಲರೂ ತಿಳ್ಕೊಂಡಾರ ಮತ್ತೆ ಎಲ್ರಿಗೂ ಗೊತ್ತೈತಿ. ಬಟ್ ಬಹಳ ಕಮ್ಮಿ ಜನ ಅವ್ರ ಮಗ ಆಗಿದ್ದಂತ ಛತ್ರಪತಿ ಸಂಭಾಜಿ ಮಹಾರಾಜ್ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ಬಟ್ ಒಂದ್ಸಲ ನೀವು ಅವ್ರ ಸ್ಟೋರಿನ ಕುತ್ಕೊಂಡು ಓದಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಗೂಸ್ ಬಂಪ್ಸ್ ಬರ್ತಾವು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಮೋಷನಲ್ ಆಗಿ ಮತ್ತೆ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಇವ್ರ ಸ್ಟೋರಿ. ಈ ಫಿಲ್ಮ್ ಇಂದು ಬೆಸ್ಟ್ ವಿಷಯ ವಿಕ್ಕಿ ಕೌಶಲ್ ಅವರು. ಯಾಕಂದ್ರೆ ನಿಮಗೆ ಅವ್ರು ನೋಡ್ತಿರ್ಬೇಕಾದ್ರೆ ಸಂಭಾಜಿ ಮಹಾರಾಜ್ ಅವ್ರನ್ನ ನೋಡಕತ್ತೀರಿ ಅಂತಾನೆ ಅನ್ಸ್ತತಿ. ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ವಿಕ್ಕಿ ಕೌಶಲ್ ಅವರು ತಮ್ಮ ಎನರ್ಜಿನ ಥ್ರೂ ಔಟ್ ದ ಫಿಲ್ಮ್ ಸೇಮ್ ಟೈಪ್ ಮೇಂಟೈನ್ ಮಾಡ್ಯಾರ. ನೋಡ್ರಿ, ನಾನು ವಿಕ್ಕಿ ಕೌಶಲ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ಫಿಲ್ಮ್ ಗಳನ್ನು ನೋಡಿನಿ. ಬಟ್ ಈ ಫಿಲ್ಮ್ ನಾಗ ವಿಕ್ಕಿ ಕೌಶಲ್ ಕೊಟ್ಟಿರೋಂತ ಪರ್ಫಾರ್ಮೆನ್ಸ್ ಅವ್ರ ಕರಿಯರ್ ಇಂದು ಮತ್ತೆ ಅವ್ರ ಲೈಫ್ ಇಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನನಗೆ ಅನ್ಸ್ತು. ಸೊ ಈ ಸ್ಟೋರಿ ರಿಯಲ್ ಲೈಫ್ ನ ನಡೆದಾಗ ಔರಂಗಜೇಬು ಸಂಭಾಜಿ ಮಹಾರಾಜ್ ಅವರಿಗೆ ಇಸ್ಲಾಮಿಕ್ ಕನ್ವರ್ಟ್ ಆಗು ನೀನು ಬಿಟ್ಬಿಡ್ತೀನಿ ಅಂತ ಅಂದಿರ್ತಾರ. ಆದ್ರೆ ಸಂಭಾಜಿ ಮಹಾರಾಜ್ ಅವರು ಇದಕ್ಕ ಒಪ್ಕೊಂಡ್ರಲ್ಲ. ಸೊ ಇದರಿಂದ ಔರಂಗಜೇಬ್ ಸಿಟ್ಟಾಗಿ ಬಹಳ ಬ್ರೂಟಲ್ ಆಗಿ ಟಾರ್ಚರ್ ನ ಕೊಟ್ಟಿರ್ತಾನ ಸಂಭಾಜಿ ಮಹಾರಾಜ್ ಅವರಿಗೆ. ಸೊ ಅವ್ರ ಉಗುರುಗಳನ್ನ ಕೇಳೋದು ಮತ್ತೆ ಮೂಳೆಗಳನ್ನ ಮುರಿಯೋದು, ಆಮೇಲೆ ಬ್ಲಡ್ ಬರಂಗ್ ಹೊಡೆದು ಆಮೇಲೆ ಆ ಬ್ಲೀಡಿಂಗ್ ಆಗಂಗ್ ಹಂಗೆ ಬಿಡೋದು, ಬಹಳ ಟಾರ್ಚರ್ ಕೊಟ್ಟಾರ ಅವರಿಗೆ. ಸೊ ಟಾರ್ಚರ್ ನ ಹೆಂಗ್ ಕೊಟ್ರು ಅನ್ನೋದ್ರ ನೀವೇನಾದ್ರೂ ಓದ್ಕೊಂತ ಕುಂತ್ರ ನಿಮ್ ಕಣ್ಣಾಗ ನೀರ್ ಬರ್ತೈತಿ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಬ್ರೂಟಲ್ ಆಗಿ ಟಾರ್ಚರ್ ಕೊಟ್ಟಿದ್ರು ಅವರಿಗೆ. ನೋಡ್ರಿ, ಇದೆಲ್ಲ ನಿಮಗೆ ಸ್ಪಾಯ್ಲರ್ ಟೈಪ್ ಅನ್ಸ್ತಿರ್ಬೋದು, ಬಟ್ ಇದು ಯಾವ್ದು ಸ್ಪಾಯ್ಲರ್ ಅಲ್ಲ. ನೀವು ಕ್ಲೀನ್ ಆಗಿ ಸರ್ಚ್ ಮಾಡಿ ಓದಿದ್ರೆ ನಿಮ್ಮೆಲ್ರಿಗೂ ಗೊತ್ತಾಗತ್ತಿದೆ. ಆಲ್ರೆಡಿ ಇಂಟರ್ನೆಟ್ ಆಗೈತಿ ಮತ್ತೆ ಎಲ್ಲಾ ಬುಕ್ಸ್ ನಾಗ ಅದಾವ ಅಂತ. ನನಗೆ ಈ ಫಿಲ್ಮ್ ನಾಗ ಒಂದ್ ಡೈಲಾಗ್ ಬಹಳ ಇಷ್ಟ ಆಯ್ತು. ಒಂದ್ ಸೀನ್ ನಾಗ ಔರಂಗಜೇಬ್ ಹೇಳ್ತಾನ, ನನಗೇನ್ರ ಸಂಭಾಜಿ ಅಂತ ಮಗ ಇದ್ದಿದ್ರ ನಾನು ಇಡೀ ಪ್ರಪಂಚನ ಗೆಲ್ತಿದ್ದೆ ಅಂತ. ನೋಡ್ರಿ, ಈ ಫಿಲ್ಮ್ ನಾಗ ಎಲ್ಲಾ ಚೆನ್ನಾಗೈತಿ ಮತ್ತೆ ಕರೆಕ್ಟ್ ಐತಿ. ಬಟ್ ಒಂದ್ ವಿಷಯ ನನಗೆ ಬಹಳ ಇರಿಟೇಟ್ ಆಯ್ತು ಮತ್ತೆ ಒಟ್ಟ ಇಷ್ಟ ಆಗ್ಲಿಲ್ಲ. ಅದು ರಶ್ಮಿಕಾ ಮಂದಣ್ಣ. ಯಾಕಂದ್ರೆ ಆಂಗಲ್ ಇಂದನು ರಶ್ಮಿಕಾ ಮಂದಣ್ಣ ನಿಮಗೆ ಒಂದು ಮರಾಠಿ ಹೆಂಗ್ಸು ಅಂತ ಅನ್ಸದೇ ಇಲ್ಲ. ಪ್ರತಿ ಸಲ ರಶ್ಮಿಕಾ ಮಂದಣ್ಣನ ಬಾಯಿಂದ ಡೈಲಾಗ್ಸ್ ಬಂದಾಗ ನಿಮ್ಗೆ ಆಬ್ವಿಯಸ್ಲಿ ಅದು ಬಹಳ ವಿಚಿತ್ರವಾಗಿ ಕೇಳಿಸತಿ ಮತ್ತೆ ಬಹಳ ಕೆಟ್ಟದಾಗ ಕೇಳಿಸತಿ. ಯಾಕಂದ್ರೆ ಅದು ಮರಾಠಿ ಆಕ್ಸೆಂಟ್ ನಾಗ ಬರೋದೇ ಇಲ್ಲ ಯಾವತ್ತು. ಸೊ ಇದರಿಂದಾಗಿ ರಶ್ಮಿಕಾ ಮಂದಣ್ಣ ಈ ಫಿಲ್ಮ್ ನ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ತು. ಯಾಕಂದ್ರೆ ಅವ್ರ ಕಾಸ್ಟಿಂಗು ಕರೆಕ್ಟ್ ಇರ್ಲಿಲ್ಲ ಅಂತ ನನಗೆ ಅನ್ಸ್ತು. ಇನ್ನು ಈ ಫಿಲ್ಮಿಂಗ್ ಕ್ಲೈಮ್ಯಾಕ್ಸ್ ಅಂತೂ ಬಹಳ ಚೆನ್ನಾಗೈತಿ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಬಂದಾಗ ಇಡೀ ಥಿಯೇಟರೇ ಸೈಲೆಂಟ್ ಆಗ್ಬಿಡ್ತು. ಕ್ಲೈಮ್ಯಾಕ್ಸ್ ನಾಗ ಏನಿತ್ತು ಏನಾತಂತ ನಾನು ನಿಮಗೆ ಹೇಳಕ್ ಹೋಗಲ್ಲ. ಯಾಕಪ್ಪ ನೀವು ಥಿಯೇಟರ್ ಹೋಗಿ ನೋಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಅಂತ. ಸೊ ನಾನ್ ನಿಮಗೆ ಈ ಫಿಲ್ಮ್ ನ ನೋಡ್ರಿ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಹೆಂಗಿದ್ರು ವೀಕೆಂಡ್ ಐತಿ, ಥಿಯೇಟರ್ಗೆ ಹೋಗಿ ಈ ಫಿಲ್ಮ್ ನ ನೋಡ್ಕೊಂಡ್ ಬರ್ರಿ.